ಅವರು ಮನೆಯವರು ತಂದ್ಕೊಂಡು ಅರ್ಪಿಸ್ಕೊಂಡಿರ್ತಾರೆ. ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುಡುಕಬಾರ್ದಾಗಿತ್ತು. ಅದು ಏನಕ್ಕೆ ದುಡುಕಿದ್ದಾರೆ, ಏನಾಗಿದೆ ಇನ್ನು ಮುಂದೆ ಅದು ಮುಂದಿನ ಪ್ರಕಾರ ಗೊತ್ತಾಗುತ್ತೆ. ಸರ್ ಬ್ಯಾನ್ ಆಗೋ ವಿಚಾರ ಈ ದೊಡ್ಡವ್ರುಗಳು ಅವ್ರು ಯೋಚನೆ ಮಾಡೋದು. ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ, ಏನೇ ಆಗಿರಲಿ ಅವರು ಪರ್ಸ್ನಲ್ ಆಗಿದೆ, ಪರ್ಸ್ನಲ್ ಮಾಡಿದ್ದಾರೆ, ಅದು ತಪ್ಪೇ ಇದೆ. ತಪ್ಪು ಮಾಡಿದರೆ ತಪ್ಪೇ ಅದು. ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಮಾಡ್ತಿದ್ದಾರೆ, ಅವರೆಲ್ಲ ಈಗ ಬೀದಿಗೆ ಬರಬೇಕಾಗತ್ತೆ. ಎಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿರೋದು ಆ ಥರ ಅಲ್ಲ. ಬ್ಯಾನ್ ವಿಚಾರ ದೊಡ್ಡವರು ಯೋಚನೆ ಮಾಡೋದು. ಅದೇ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಏನು ಉದ್ದೇಶ ಆಗುತ್ತೆ ಅದ್ರ ಪ್ರಕಾರನೇ ನ್ಯಾಯಾಧೀಶರು ತೀರ್ಪು ಕೊಡಬೇಕು. ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರ್ಗೆ ಗತಿ ಏನು ಅನ್ನೋದನ್ನು ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು. ಇಲ್ಲಿ ನಮ್ಮ ಇಂಡಸ್ಟ್ರಿಯವರು ಬ್ಯಾನ್ ಮಾಡೋದು, ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ. ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ, ಏನೇನು ಪರಿಸ್ಥಿತಿ ಇದೆ, ಅದು ಅವರೇ ಯೋಚನೆ ಮಾಡೋದು. ಬಹಳಷ್ಟು ಸಲ ಯಾವುದೇ ಒಳ್ಳೆಯದು ಕೆಟ್ಟದ್ದು ಆದಾಗ ಇಂಡಸ್ಟ್ರಿ ಅವರು ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು. ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ, ಮೌನ ವಹಿಸಿದ್ದಾರೆ. ನೋಡಿ, ನಾನು ಒಬ್ಬ ಸ್ನೇಹಿತನಾಗಿ ನನಗೆ ಅದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಯಾಕೆ ಮುಂದೆ ಬಂದಿಲ್ಲ ಅಂದರೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಇಂಥ ಒಂದು ಸ್ಥಿತಿ ದರ್ಶನ್ ಗೊತ್ತಲ್ಲ, ಏನಕ್ಕೆ ಬಂದಿದೆ, ಯಾಕೆ ಹಿಂಗೆ ಆಯಿತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಮ್ಮ ಕೈಲೂ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಉತ್ತರ ಕೊಡೋಕ್ಕೆ ಶಕ್ತಿನೇ ಇಲ್ಲ. ಅದಕ್ಕೆ ಅರ್ಥನೇ ಆಗ್ತಾಯಿಲ್ಲ. ಈಗ ನಾನು ನನ್ನ ಪ್ರಕಾರ ಹೇಳಬೇಕು ಅಂದರೆ ನೋಡಿ, ಅಬೆಚ್ಚಲ್ ಅಂತಾರೆ ಒಂದು ಸತತವಾಗಿ ಕೊಲೆಗಳು ಮಾಡ್ತಿರೋದಕ್ಕೆ ರೌಡಿ ಶೀಟರ್ ಅಂತ ಮಾಡ್ತಾರೆ. ಇದು ಏನು ಅಚಾತುರ್ಯದಿಂದ ಯಾಕಿಂತ ಒಂದು ದುಡುಕು ಒಂದು ನಿರ್ಧಾರ ತೊಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ. ಇದಕ್ಕೆ ಆ ಥರ ಹಾಕೋದು ಅರ್ಥ ಇರಲ್ಲ. ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ಪ್ರಕಾರ ರೌಡಿ ಶೀಟ್ರು ಇಂಥದ್ದೆಲ್ಲ ಬರೋದು ನನ್ನ ಪ್ರಕಾರ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.